ಕುಚೇಲನು ಕೃಷ್ಣನ ಬಾಲ್ಯ ಸ್ನೇಹಿತನು. ಇಬ್ಬರೂ ಕೂಡ ಸಂದೀಪಮುನಿಯವರ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಸ್ನೇಹಿತರು. ಕೃಷ್ಣನು ದ್ವಾರಕಾದ ರಾಜನಾದ ನಂತರವೂ ಕುಚೇಲನು ದಾರಿದ್ರ್ಯದಲ್ಲಿ ಜೀವನ ಸಾಗಿಸುತ್ತಿದ್ದನು. ಅವನಿಗೆ ಹೆಂಡತಿ ಮತ್ತು ಮಕ್ಕಳಿದ್ದರು, ಆದರೆ ಭಾರೀ ಬಡತನದಿಂದ ದಿನಚರಿಯೂ ಕಷ್ಟವಾಗುತ್ತಿತ್ತು. ಒಂದು ದಿನ ಕುಚೇಲನ ಪತ್ನಿಯು ಅವನಿಗೆ ಬುದ್ಧಿ ಹೇಳಿದಳು, ನಿನ್ನ ಸ್ನೇಹಿತ ಕೃಷ್ಣನು ಈಗ ರಾಜನಾಗಿದ್ದಾನೆ. ನೀನು ಹೋಗಿ ಅವನ ಸಹಾಯ ಕೇಳು. ಮೊದಲಿಗೆ ಕುಚೇಲನಿಗೆ ಕೃಷ್ಣನ ಮನೆಗೆ ಸಹಾಯ ಕೇಳಲು ಇಚ್ಛೆಯಾಗಲಿಲ್ಲ, ಆದರೆ ಹೆಂಡತಿಯ ಒತ್ತಡಕ್ಕೆ ಒಳಗಾದನು. ಅವನು ಹೆಂಡತಿಯು ಕೊಟ್ಟ ಮುಷ್ಟಿಯಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡು ದ್ವಾರಕೆಗೆ ಪ್ರಯಾಣ ಬೆಳೆಸಿದನು. ದ್ವಾರಕೆಗೆ ತಲುಪಿದಾಗ ಕೃಷ್ಣನು ತನ್ನ ಸ್ನೇಹಿತನನ್ನು ನೋಡಿ ಬಹಳ ಸಂತೋಷಪಟ್ಟನು. ಅವನನ್ನು ಹತ್ತಿರ ಕೂರಿಸಿ ಆತ್ಮೀಯವಾಗಿ ಆತಿಥ್ಯ ನೀಡಿದನು. ಕುಚೇಲನ ಬಡವಣಿಕೆ ನೋಡಿ ಕೃಷ್ಣನು ಏನೂ ಕೇಳದೆ ಅವನಿಗೆ ಅಂತಃಕರಣದಿಂದ ಸಹಾಯ ಮಾಡಿದನು. ಕುಚೇಲನು ಏನೂ ಬೇಡದೆ ಮನೆಗೆ ಹಿಂದಿರುಗಿದನು. ಮನೆ ತಲುಪಿದಾಗ ಅವನು ಆಶ್ಚರ್ಯಪಟ್ಟನು. ಅವನ ಹಳೆಯ ಜೋಪುಡಿ ಮನೆ ಬದಲಾಗಿ ಬಂಗಾರದ ಅರಮನೆಯು ಅವನ ಎದುರು ನಿಂತಿತ್ತು. ಕುಟುಂಬ ಸಂಪನ್ನವಾಗಿತ್ತು. ಕೃಷ್ಣನು ಸ್ನೇಹಕ್ಕೆ ಸಲ್ಲುವಂತ ಪವಿತ್ರತೆಯನ್ನು, ಪರಮ ದಾನಶೀಲತೆಯನ್ನು ತೋರಿಸಿದನು. ನೀತಿ: ಈ ಕತೆ ಸ್ನೇಹ, ನಿಷ್ಠೆ ಮತ್ತು ನಿಜವಾದ ಸಂಬಂಧದ ಮಹತ್ವವನ್ನು ಕಲಿಸುತ್ತದೆ.